ವೈದ್ಯರ ನಿರ್ಲಕ್ಷ್ಯಕ್ಕೆ 21 ವರ್ಷದ ಯುವಕ ಬಲಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ದಾವಣಗೆರೆಯಲ್ಲಿ ನಡೆದಂತಹ ಘಟನೆ ಇದು. ವೈದ್ಯರು ನಿರ್ಲಕ್ಷ್ಯವನ್ನ ಮಾಡಿದ್ದಕ್ಕೇನೆ ಯುವಕ ಬಲಿಯಾಗಿದ್ದಾನೆ ಅನ್ನುವಂಥದ್ದು ಕುಟುಂಬಸ್ಥರ ಆರೋಪ. ದಾವಣಗೆರೆಯ ಕೆಬಿ ಬಡಾವಣೆಯ ನಿವಾಸಿ ಸೃಜನ್ 21 ವರ್ಷದ ಯುವಕ ಮೂಗಿನ ಪ್ಲಾಸ್ಟಿಕ್ ಸರ್ಜರಿಗೆ ಅಂತ ಹೇಳಿ ಕುಟುಂಬಸ್ಥರು ಆಸ್ಪತ್ರೆ ಕರ್ಕೊಂಡು ಬಂದಿರ್ತಾರೆ. ಖಾಸಗಿ ಆಸ್ಪತ್ರೆಗೆ ಸೃಜನ್ ಅವರನ್ನ ಅಡ್ಮಿಟ್ ಕೂಡ ಮಾಡಿರುತ್ತೆ ಕುಟುಂಬಸ್ಥರು. ಆಪರೇಷನ್ಗೆ ಕರೆದೊಯ್ದ ತಕ್ಷಣ ಯುವಕ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಓವರ್ ಡೋಸ್ ಅನ್ನ ಕೊಟ್ಟಿದ್ದೇ ಸಾವಿಗೆ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇದ್ದಾರೆ. ಬಡಾವಣೆಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚೆನ್ನಾಗಿದ್ದಂತಹ ಹುಡುಗ ಆಸ್ಪತ್ರೆಗೆ ಪ್ಲಾಸ್ಟಿಕ್ ಸರ್ಜರಿಗೆ ಬಂದಂತಹ ಹುಡುಗ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನೆ. ವೈದ್ಯರು ಏನೋ ಎಡವಟ್ಟು ಮಾಡಿದ್ದಾರೆ ಅನ್ನೋದು ಕುಟುಂಬಸ್ಥರ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಆಕ್ರೋಶವನ್ನು ಹೊರಹಾಕಲೇಬೇಕಲ್ವಾ? 21 ವರ್ಷದ ಹುಡುಗ ಅವನು ಪ್ಲಾಸ್ಟಿಕ್ ಸರ್ಜರಿಗಂತ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗೋಗಿದೆ. ವೈದ್ಯರು ಹೇಳ್ತಾ ಇದ್ದಾರೆ ಇದು ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂಥೇಳಿ. ಬಟ್ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಇವರು ಓವರ್ ಡೋಸ್ ಇಂಜೆಕ್ಷನನ್ನು ಕೊಟ್ಟಿದ್ದಾರೆ, ಹಾಗಾಗಿ ಹಿಂಗೆ ಉಸಿರು ನಿಂತಿದೆ ಅಂತ ಹೇಳಿ. ಬಟ್ ಬಾಳಿ ಬದುಕಬೇಕಾದಂತಹ ಹುಡುಗನೊಬ್ಬ ಈಗ ಸಾವನ್ನಪ್ಪಿರುವಂಥದ್ದು. ಈಗ ಸಾವಿಗೆ ನ್ಯಾಯ ಬೇಕು ಅಂಥೇಳಿ ಕುಟುಂಬಸ್ಥರು ಪಟ್ಟನ್ನು ಹಿಡಿದಿದ್ದಾರೆ. ಆಸ್ಪತ್ರೆಯ ಮುಂದೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸುವುದಕ್ಕೆ ಮುಂದಾಗಿರುವಂಥದ್ದು. ತಮಾಷೆ ವಿಚಾರನ ಅಂಥೇಳಿ 21 ವರ್ಷದ ಯುವಕ ಸಾವನ್ನಪ್ಪುವಂಥದ್ದು. 21 ವರ್ಷನೋ ಎಷ್ಟು ವರ್ಷನೋ, ಜೀವನೇ ಅಲ್ವಾ? ಜೀವ ಜೊತೆ ಯಾಕೆ ಚಲಾಟ ಆಡಬೇಕು ಅಂತ. ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರೆ, ವೈದ್ಯರನ್ನು ದೇವರು ಅಂತ ಕರೀತಾರೆ. ವೈದ್ಯರೇ ಹಿಂಗೆ ಎಡವಟ್ಟು ಮಾಡಿಬಿಟ್ರೆ ಏನು ಮಾಡಬೇಕು ಆ ಕುಟುಂಬ? ಇದೊಬ್ಬ ಮಗನನ್ನು ಕಳ್ಕೊಂಡು ಚೆನ್ನಾಗಿದ್ದವನು ಅದೇನೋ ಪ್ಲಾಸ್ಟಿಕ್ ಸರ್ಜರಿಗೆ ಅಂತ ಕರ್ಕೊಂಬಂದವನು ಅಷ್ಟೇ ಸುರಕ್ಷಿತವಾಗಿ ಹೋಗ್ಬೇಕಲ್ವಾ? ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಿದ್ದಾಗೆ, ಆಪರೇಷನ್ ಥಿಯೇಟ್ರ್ ಒಳಗೆ ಹೋಗ್ತಾ ಇದ್ದ ಹಾಗೆ ನಿಮ್ಮ ಮಗ ಇಲ್ಲ ಸತ್ತು ಹೋಗ್ಬಿಟ್ಟ ಅಂದರೆ ಯಾವ ಕುಟುಂಬಸ್ಥರು ಸಹಿಸ್ಕೊತಾರೆ ಹೇಳಿ? ಹಾಗಾಗಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಬಟ್ ಎಡವಟ್ಟಂತೂ ಹೋಗಿದೆ. ಸಾವಿಗೆ ನ್ಯಾಯ ಬೇಕಲ್ವಾ? ಮುಂದೆ ಬೇರೆಯವ್ರಿಗೂ ಕೂಡ ಈ ರೀತಿ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಬಟ್ ಈಗ ದೊಡ್ಡ ಮಟ್ಟದಲ್ಲಿ ಪೇರೆಂಟ್ಸು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ನಾವು ಹಾಸ್ಪಿಟ್ಲಿಗೆ ಮೂಗು ಸ್ವಲ್ಪ ಚಪ್ಪೆ ಆದಂಗಾಗಿತ್ತು. ಪ್ಲಾಸ್ಟಿಕ್ ಸರ್ಜರಿ ಮಾಡ್ಸೋಣಂತ ಕರ್ಕೊಂಬಂದಿದ್ದು ಅಷ್ಟೇ. ಅವ್ನಿಗೆ ಏನು ತೊಂದರೆ ಇಲ್ಲ, ಯಾವ ತೊಂದರೆನೂ ಇರಲಿಲ್ಲ. ಮೊದಲು ನಾವು ಮೊನ್ನೆ ಗುರುವಾರ SS ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ. SS ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವರೇ ನಿತಿನ್ ಬಂಡವಾಳದ ಹತ್ರ ತೋರಿಸಿದ್ದಕ್ಕೆ ಅವ್ರು ಆಯಿತು ಮಾಡಿಕೊಡ್ತೀನಿ ಅಂತಂದರು. ಮಾಡಿಕೊಡ್ತೀನಿ ಅಂದರೆ ಆಯ್ತು ಸರ್ ಯಾವತ್ತು ಬರಬೇಕು ಅಂತ ಕೇಳಿದೆ ಆಪ್ರೇಷನ್ ಮಾಡೋಕ್ಕೆ. ಅದಕ್ಕೆ ಅವರು ನಾಳೆನೇ ಮಾಡ್ತೀನಿ ಅಂದರು. ನಾಳೆ ಬೇಡ ಸರ್ ನಮಗೊಂದು ಫಂಕ್ಷನ್ ಇದೆ ಆಗಲ್ಲ ಅಂತಂದು. ಹಾಗಂತ ಮತ್ತೆ ಯಾವತ್ತು ಮಾಡ್ತೀರಾ ಅಂತಂದಿದ್ದಕ್ಕೆ ಭಾನುವಾರ ಫ್ರೀ ಇರ್ತೀನಮ್ಮ, ಭಾನುವಾರ ಮಾಡಿಕೊಡ್ತೀನಿ ಅಂದರು. ಆಯಿತು ಸರ್ ನಾನು ಫೋನ್ ಮಾಡ್ತೀನಿ ನಿಮಗೆ ಎಲ್ಲಿ ಬರಬೇಕು ಅಂತೇಳಿ. ಅವರೇನು ಅಲ್ಲಿ ಮಾಡ್ತೀನಿ ಅಂತಲೂ ಕೇಳಲಿಲ್ಲ, ಬೇರೆ ಕಡೆ ಮಾಡ್ತೀನಿ ಅಂತಲೂ ಹೇಳಲಿಲ್ಲ. ಅವರು ನಿಮಗೆ ಫೋನ್ ಮಾಡ್ತೀನಿ ಅಂತ ಅಷ್ಟೇ ಹೇಳಿದರು. ಆಯ್ತು ಸರ್ ಫೋನ್ ಮಾಡಿ ಶನಿವಾರ ನಾವು ಫೋನ್ ಮಾಡಿದ್ವಿ. ಮತ್ತು ಎಷ್ಟೊತ್ತಿಗೆ ಬರಬೇಕು ಯಾವಾಗ ಅಡ್ಮಿಟ್ ಆಗಬೇಕು ಅಂತ. ನಾವೇನು ತಿಳ್ಕೊಂಡಿದ್ವಿ SS ಹಾಸ್ಪಿಟ್ಲಿಗೆ ಮಾಡ್ತಾರೆ ಅಂತ ಕೇಳಿದರೆ ಆಯಿತು ಅಂತಂದು ಫೋನ್ ಮಾಡಿದರೆ ಇಲ್ಲ ನವೋದಯಕ್ಕೆ ಬಂದು ಅಡ್ಮಿಟ್ ಆಗಿರಿ, ನಾಳೆ ಬೆಳಗ್ಗೆ 10:30ಗೆ ಬಂದು ಅಡ್ಮಿಟ್ ಆಗಿರಿ ಅಂತ ಹೇಳಿದ್ರು ಸರ್. ಅನಸ್ತೇಷಿಯಾ ನಾವು ಕೊಟ್ಟೇ ಇಲ್ಲ. ಅವರು ಕೊಟ್ಟಿಲ್ಲ. ಪೇಷಂಟಿಗೆ ಜಸ್ಟ್ ಶಿಫ್ಟ್ ಮಾಡಿ
ಅವರಿಗೆ ಅವರು ಟೇಬಲ್ ಮೇಲೆ ಇದ್ದರು ಅಷ್ಟೇ. ಮತ್ತೇನೇನು ಒಂದು ಫ್ಲೂಯಿಡ್ ಒಂದು ಹಾಕಿದ್ವು ಅಷ್ಟೇ. ಅನಸ್ತೇಷ್ಯ ಒಂಚೂರು ಕೊಟ್ಟೆ, ಅನಸ್ತೇಷ್ಯ ಏನೂ ಕೊಟ್ಟೇ ಇರಲಿಲ್ಲ. ಪ್ರಾಬ್ಲಮ್ ಅಂದರೆ ಅವರು ಬಂದು ಇದು ಮಾಡಿದಾರಲ್ಲ, ಸಡನ್ಲಿ ನಾವು ಮಾನಿಟ್ರಲ್ಲಿ ನೋಡಿದಾಗ ಬಿ ಪಿ ವಾಸ್ ಡ್ರಾಪಿಂಗ್, ಬಿ ಪಿ ಕಡಿಮೆ ಆಗ್ತಾಯಿತ್ತು, ಇಲ್ಲ ಪಲ್ಸ್ ಹೆಚ್ಚಾಗ್ತಾಯಿತ್ತು. ಸೊ ಆವಾಗ ನಾವು ನೋಡ್ಕೊಂಡು ಇದು ಮಾಡಿದಾಗ ಬಿ ಪಿ ಇದು ಮಾಡಿದಾಗ ಇಮಿಡಿಯೇಟ್ಲಿ ನಾವು ಸ್ಟಾರ್ಟೆಡ್ ಸಮ್ ಡ್ರಗ್ಸ್ ಅವರಿಗೆ ಕಾರ್ಡಿಯಾಕ್ ಇದು ಬರಲಿ ಅಂಥೇಳಿ, ಕಾರ್ಡಿಯಾಕ್ ಮಸಾಜಿಂಗು, ಇದು ಅದು ಆಕ್ಸಿಜನ್ನು, ಕಡೆಗೆ ಅಟ್ರೋಪಿನ್ ಅಂತ ಒಂದು ಕೊಡ್ತಾರೆ, ಇಂಜೆಕ್ಷನ್ಸ್ ಎಲ್ಲ ಏನೂ ಬೇಕಾಗಿರೋದು ಅದು ನಮ್ಮ ನಮ್ಮ ಅನಸ್ಥೆಟಿಸ್ಟ್ ಇದ್ದರು, ಅನಸ್ಥೆಟಿಸ್ಟ್ ಎಲ್ಲ ಡ್ರಗ್ಸ್ ಕೊಟ್ಟು ಇದು ಮಾಡಿದ್ದಾರೆ.